ಹಾಯ್ ಫ್ರೆಂಡ್ಸ್, ನಾನಿವತ್ತು ಬನ್ನಿ ನಾನು ಏನೇನು ಮಾಡಿದ್ದೀನಿ, ಯಾವ್ಯಾವ್ದು ಮಾಡಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಸ್ಕಿಪ್ ಮಾಡಿದೆ, ಎಲ್ಲನೂ ನೀಟಾಗಿ ನೋಡ್ಕೊಂಡು ಬನ್ನಿ. ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಏಕೆಂದರೆ ನಾನು ಎಷ್ಟೋ 3 ಐಟಮ್ಸು ನಾನು ಮಾಡಿರೋದು ನಿಮಗೆ ಗೊತ್ತಾಗುತ್ತೆ. ಸೀಡಿ ಮತ್ತು ಹನಸ್ಲು ಬೀಜ ಇಷ್ಟನ್ನು ನಾನು ಮಾಡಿದ್ದೀನಿ. ನೋಡಿ, ಹಣ್ಣು ನೋಡೋಕ್ಕೆ ಎಷ್ಟು ದೊಡ್ಡದಾಗಿ ಎಷ್ಟೊಂದು ದಪ್ಪ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡೆ ಇಷ್ಟೊಂದು ದಪ್ಪ ಇದೆ, ತುಂಬಾ ತೊಳೆಗಳಿರ್ತವೆ, ಸಾಕಾಗಲ್ಲ, ನಮ್ಮ ಮನೆಗೆ ತಿಂದು ಸಾಕಾಗೋಗುತ್ತೆ ಅಂದ್ಕೊಂಡೆ. ಬಟ್ ನೋಡೋಕ್ಕೆ ತುಂಬಾ ಸಖತ್ತಾಗಿ ಚೆನ್ನಾಗಿತ್ತು. ಬಟ್ ಟೇಸ್ಟು ಚೆನ್ನಾಗಿತ್ತು, ಆದರೆ ತುಂಬ ಕಮ್ಮಿ ತೊಳೆಗಳಿದ್ದು. ಆದರೂ ಬೇಜಾರಾಯಿತು, ಇನ್ನೇನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಇದು ಮಾಡ್ದೋ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ಹಣ್ಣು ತಿಂದಾಯಿತು. ಹನಸ್ಲು ಬೀಜ ಇದೆಯಲ್ಲ, ಅದನ್ನು ಏನು ಮಾಡೋದು? ನಮ್ಮನೇಲೇ ಅಷ್ಟು ಮಕ್ಕಳು ಇಷ್ಟಪಡಲ್ಲ. ಅದಕ್ಕೆ ನಾನೇನು ಮಾಡಿದೆ ನೋಡೋಣ ಅಂದ್ಬಿಟ್ಟು ಫಸ್ಟ್ ಟೈಮು ಟ್ರೈ ಮಾಡಿರೋದು ಇದು. ಬನ್ನಿ ಯಾವ ಥರ ಮಾಡಿದ್ದೀನಿ ನನ್ನ ತೋರಿಸ್ತೀನಿ. ಈಗ ಹನಸ್ಲು ಬೀಜನ ಚೆಚ್ಕೊಂಡು, ಅದನ್ನು ಚೆಚ್ಚಿರೋ ಹನಸ್ಲು ಬೀಜನ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಿರೋ ಹನಸ್ಲು ಬೀಜ ಆ ಕಡೆ ಬೇಯ್ತಾ ಇದೆ, ಈ ಕಡೆ ಎಣ್ಣೆ ಬಾಂಡ್ಲಿಗೆ ಹಾಕ್ಕೊಂಡು ಮತ್ತು ಒಂದು 2 ಈರುಳ್ಳಿನ ಚೆಚ್ಚಿ, ಸಾಸಿವೆ, ಈರುಳ್ಳಿ ಎರಡನ್ನೂ ಹಾಕಿಬಿಟ್ಟು, ಮತ್ತು ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಅದನ್ನೆಲ್ಲ ಹಾಕಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಬಿಟ್ಟು, ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕಾಗತ್ತೆ. ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿನೂ ಹಾಕೊಳ್ಳೋಣ, ಖಾರವಾಗಿ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆನ ಹಾಕ್ಕೊಳ್ಳಿ. ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಕಡೆಯಿಂದೂ ಮಿಕ್ಸ್ ಮಾಡಬೇಕು. ಇದ್ರ ಮೇಲೆ ಸ್ವಲ್ಪ ಲೆಮನನ್ನು ಹಿಂಡ್ಕೊಳ್ಳಿ. ಲೆಮನನ್ನು ಹಿಂಡ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ನಿಜವಾಗ್ಲೂ ಇಂಥ ರೆಸಿಪಿನ ನಾವು ಬೇಕಾದರೆ ಊಟದ ಜೊತೆಗೂ ಇದನ್ನು ಬೇಕಾದ್ರೆ ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ಸ್ನ್ಯಾಕ್ಸ್ ಥರನೂ ಬೇಕಾದ್ರೆ ಮಾಡ್ಕೋಬೋದು. 2 ಥರನೂ ಇದು ಚೆನ್ನಾಗಿರುತ್ತೆ. ಅದಾದಮೇಲೆ ಇದನ್ನು ಚೆನ್ನಾಗಿ ನೀಟಾಗಿ ಸ್ವಲ್ಪ ಒಗ್ಗರಣೆ ಎಲ್ಲ ಹಿಡಿಯೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಹನಸ್ಲು ಬೀಜ ಏನಾದರೂ ನಿಮ್ಗೊಂದು ಸ್ವಲ್ಪ ಬೆಂದಿಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಸಲ ಬೇಯಿಸ್ಕೊಳ್ಳಿ, ಅದನ್ನು ಪ್ರಾಬ್ಲಮ್ ಇಲ್ಲ. ಈಗ ಅದನ್ನು ನೀಟಾಗಿ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿ ಇಟ್ಬಿಟ್ಟು ಮನೇಲಿ ತಿನ್ನೋರಿಗೆ ಕೊಡ್ಬೋದು. ಮತ್ತು ನಾನು ಇವತ್ತು ಸೀಗಡಿ ಮೊಟ್ಟೆ ಎರಡನ್ನೂ ಹಾಕಿ ಒಂದೊಳ್ಳೆ ಗ್ರೇವಿನ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೀವು ಯಾವತ್ತೂ ಸೀಗಡಿ ವಿಷಯದಲ್ಲಿ ನಿಮ್ಗೆ ಹೆಂಗೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಸೀಗಡಿ ಕೆಂಪುದು ತೊಗೋಬೇಕು, ಅದು ತೊಗೊಂಡ್ರೆ ಚೆನ್ನಾಗಿರೋದು. ಇನ್ನೊಂದು ಏನು ಅಂದರೆ ನೋಡಿ, ಈ ಬಾಣಲಿ ತುಂಬ ತೆಳುವು ಅಂದರೆ ತೆಳುವು, ಸ್ವಲ್ಪ ಬಿಸಿ ಆಯಿತು ಅಂದರೆ ಸೀದೋಗೆ ಬಿಡುತ್ತೆ ನೋಡಿ, ಸರಿಯಾಗಿ ಅದು ನೀಟಾಗಿ ಫ್ರೈ ಆಗಿಲ್ಲ. ನಾನು ಆವಾಗ ದಪ್ಪ ತಳ ಇರೋಂಥದ್ದನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದು ಯೂನಿಫಾರ್ಮ್ ಥರ ಬರೋ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸೀಗಡಿನ. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಒಂದು 3-4 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಣ್ಣು ಎಲ್ಲ ಪೂರ್ತಿ ಕಲಸ್ಕೊಳ್ಳೋವರೆಗೂ ಬೇಯಿಸ್ಬೇಕಾಗುತ್ತೆ. ಬೇಯಿಸ್ಕೊಂಡು ನೀಟಾಗಿ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ಅದು ಗೊಜ್ಜು ಥರ ಬಂದ್ಬಿಡಬೇಕು, ಆ ಥರ ಬೇಯಿಸ್ಕೊಬೇಕಾಗುತ್ತೆ. ಇದಕ್ಕೆ ನೀವು ಒಂದು ಸ್ವಲ್ಪ ಬಾದಾಮು ಹಾಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇನ್ನೊಂದು ಏನು ಅಂದರೆ ಈ ಸೀಗಡಿ ಮೊಟ್ಟೆ ಹಾಕಿ ಮಾಡಿದ್ರೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ಒಣಗೊಬ್ಬರಿನ ಹಾಕ್ತಾಯಿದ್ದೀನಿ, ನೀವು ಹಸಿ ಕೊಬ್ಬರಿ ಬೇಕಾದ್ರೂ ಹಾಕ್ಕೋಬೋದು. ಈ ಕೊಬ್ಬರಿನ ನೀವು ಒಣಗೊಬ್ಬರಿ ಹಸಿ ಗೊಬ್ಬರಿ ಅಂತ ಏನಿಲ್ಲ, ನಾನು ಒಣಗೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿನ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಮನೇಲಿ ಜಾಸ್ತಿ ಜನಕ್ಕೆ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಂತ ಅನಿಸಿದ್ರೆ ನೀವು ಒಂದು ಪಾಲು ಅಂದರೆ ಅರ್ಧ ತೆಂಗಿನಕಾಯಿನ ಹಾಕಬೇಕಾಗತ್ತೆ. ಹಸಿರು ಮೆಣಸಿನ್ಕಾಯಿನ 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಒಂದು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಖಾರದ ಪುಡಿ,
ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ, ನಮ್ಮ ಮನೇಲಿ 4 ಜನಕ್ಕಾಗಷ್ಟು ನಾವು ಸಾಂಬಾರು ಮಾಡ್ತಾಯಿದ್ದೀವಿ. ನಿಮ್ಮ ಮನೇಲಿ ನೀವು ಎಷ್ಟು ಜನಕ್ಕಾಗಷ್ಟು ಸಾಂಬಾರು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರು ಮತ್ತು ಖಾರದ ಪುಡಿ 3 ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಳ್ಳೋಣ. ರುಬ್ಬಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಅಂದರೆ ಗಟ್ಟಿ ಬರಲಿ ಅಂತ. ಇವಾಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ, ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ಅದಾದಮೇಲೆ ನಾನು ನೋಡಿ ಇದಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬಾಣಲಿಲಿ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರುವಂತಹ ಈರುಳ್ಳಿ, ಅದಾದಮೇಲೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿರುವಂತಹ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನೋಡಿ ನಾವು ರುಬ್ಬಿರುವಂತಹ ಮಸಾಲನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡ್ರೆ ಮುಗೀತು. ತುಂಬಾ ಈಸಿಯಾಗಿ ಇದೆ. ಅಂದರೆ ನೀವು ಮಸಾಲನ ರುಬ್ಕೊಂಡ್ಬಿಟ್ರೆ, ಅಂದರೆ ಫ್ರೈ ಮಾಡಿರುವಂತಹ ಮಸಾಲಾಗೆ ನೀವು ಜಾಸ್ತಿ ಹೊತ್ತು ಬೇಯಿಸಬೇಕಾಗಿಲ್ಲ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಟ್ಟು ಕುದ್ದಿರುವಂಥದ್ದಕ್ಕೆ ಮೊಟ್ಟೆನ ಹೊಡೆದು ಅದರೊಳಗಡೆ ಹಾಕಬೇಕಾಗುತ್ತೆ. ನೋಡಿ ನಮ್ಮ ಮನೇಲಿ 4 ಜನ ಇರೋದ್ರಿಂದ 4 ಮೊಟ್ಟೆನ ತೊಗೊಂಡಿದ್ದೀನಿ. 4 ಮೊಟ್ಟೆನೂ ಸಹ ಇದಕ್ಕೆ ಹೊಡೆದು ನೀಟಾಗಿ ಹಾಕಬೇಕು. ನಿಮಗೆ ಅದು ಗುಪ್ಪಿಗೆ ಕರೆಕ್ಟಾಗಿ ಹಾಗೆ ಕೂರಬೇಕು ಅಂತ ಅಂದರೆ ನೀವು ಅರ್ಧ ಪೀಸ್ ಮಾಡಿ ಹಾಕಬೇಡಿ. ಮೇಲ್ಗಡೆ ಓಪನ್ ಮಾಡಿ ನಾವು ನಾಟಿ ಕೋಳಿ ಮೊಟ್ಟೆ ಕುಡಿತೀವಲ್ಲ ನೋಡಿ, ಈ ಥರ ಓಪನ್ ಮಾಡಿ ಹಾಕಿ. ಆವಾಗ ಫುಲ್ ಕ್ಲೋಸಲ್ಲೇ ಇರುತ್ತೆ. ಅಂದರೆ ಯೆಲ್ಲೋ ಕಲರ್ ಭಂಡಾರ ಒಳಗಡೆ ಇರುತ್ತೆ, ವೈಟ್ ಎಲ್ಲ ಮೇಲ್ಗಡೆ ಕ್ಲೋಸ್ ಆಗಿರುತ್ತೆ. ಆಗ ಚೆನ್ನಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕರೆಕ್ಟಾಗಿ ಬರುತ್ತೆ. ಆವಾಗ ನೀವೇನಾದ್ರೂ ಅರ್ಧ ಬಿಟ್ಟು, ಅಂದರೆ ಮಧ್ಯದಕ್ಕೆ ಮೊಟ್ಟೆನ ಮಧ್ಯಕ್ಕೆ ಪಾಲ್ ಮಾಡಿ ಬಿಡ್ತು ಅಂದರೆ ಅದು ಅಷ್ಟು ಕ್ಲೋಸ್ ಆಗಿರಲ್ಲ. ಈ ಥರ ನಾನು ಒಂದು ಸಲ ಟ್ರೈ ಮಾಡಿ ನೋಡಿದೆ, ಅದು ಹಂಗೆ ಆಗ್ಬಿಟ್ಟಿತ್ತು. ಹುರಿದಿರೋ ಸೀಗಡಿನ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ತೊಳೆದುಬಿಟ್ಟು ಈಗ ಅದನ್ನು ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನೇನು ಬೇಯಿಸಬೇಕು ಅವಶ್ಯಕತೆ ಇಲ್ಲ. ಹಾಕ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಸಾಕು, ಅದು ಬೆಂದಿರುತ್ತೆ. ಬೆಂದಿರುವಂತಹ ಈ ಮೊಟ್ಟೆ ಸೀಗಡಿ ಗ್ರೇವಿನ ನಾವು ಬಿಟ್ಕೊಂಡು ರೈಸು ಮತ್ತು ಇದಕ್ಕೆ ಚಪಾತಿ ತಿಂತೀನಿ ಅಂದರೆ ಚಪಾತಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಸೂಪರಾಗಿ ಸಕ್ಕತ್ತಾಗಿರುತ್ತೆ.